ಸಾರೆಗಮಪ ವಿನ್ನರ್ಸ್ ಟೀಮ್ ಎಲ್ಲ ಕಡೆ ಅದೇ ಕಾರ್ಯಕ್ರಮ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಾರ್ಯಕ್ರಮ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಏನಾಗುತ್ತೆ, ಕಲಿಕೆ ಇಲ್ಲ. ರಿಯಾಲಿಟಿ ಶೋಸ್ ಅವ್ರಿಗೆ ಪ್ರಪಂಚದ ನಿಜವಾದ ರಿಯಾಲಿಟಿ ಅದನ್ನು ಫೇಸ್ ಮಾಡೋಕ್ಕಾಗಲ್ಲ. ಆಗ ಅವ್ರು ಏನು ಮಾಡ್ತಾರೆ ಹೇಳಿ, ಇಲ್ಲ ಸೈಕಿಕ್ ಆಗ್ತಾರೆ, ಇಲ್ಲ ಪ್ರಾಣ ಕಳ್ಕೊತಾರೆ. ಬರೀ ಭ್ರಮಾಲೋಕದಲ್ಲಿ ಎಲ್ಲರನ್ನು ತೇಲಿಸೋದಲ್ವ ನೀವು? ಹೋಗ್ಲಿ, ರಿಯಾಲಿಟಿ ಶೋಸಿಂದ ಏನು ಮೆಸೇಜ್ ಕೊಡ್ತೀರಿ ನೀವು ಸೊಸೈಟಿಗೆ? ಫಿಲ್ಮ್ ಸಾಂಗ್ಸಿಂದ ಏನು ಮೆಸೇಜ್ ಕೊಡ್ತೀರಿ? ಸಾತ್ವಿಕವಾದ ಸಂಗೀತ ಹೊರಗೆ ಬರುತ್ತಾ? ಚಿಂತನೆಗಳು ಹೊರಗೆ ಬರುತ್ತಾ? ಸಂಗೀತದ ಉದ್ದೇಶ ಏನು? ನಿಜವಾದ ಉದ್ದೇಶ ಏನು? ನಾನು ರಾಜ್ಕುಮಾರ್ ಅವರಿಗೆ ಯಾತಕ್ಕೆ ಗೌರವ ಕೂಡ, ಅವ್ರ ಮನೇಲಿ ನಾನು ಒಟ್ಟಿಗೆ 16 ಸರಿ ಊಟ ಮಾಡಿದ್ದೀನಿ ಕೂತು. ದೈವಾಂಶ ಸಂಭೂತರು. ಕೆಟ್ಟ ಚಿಂತನೆ ಬರೋದೇ ಇಲ್ಲ ಅವ್ರಿಗೆ. ಷಣ್ಮುಗರೇ ಅದು ಹೇಗೆ ಹಾಡ್ತೀರಿ ತೋರಿಸಿ ಅನ್ನೋರು. ನಾನು ಅವ್ರದ್ದು ಎಷ್ಟೋ 100 ಹಾಡುಗಳನ್ನ ವಾಯ್ಸ್ ಮಿಕ್ಸ್ ಮಾಡಿಸಿ. ಇಡೀ ಜೀವನವನ್ನೇ ಬದಲಾಯಿಸ್ತಕ್ಕಂಥ ಶಕ್ತಿ ಒಂದು ಚಲನಚಿತ್ರಕ್ಕಿದೆ. ನೀವು ಚಲನಚಿತ್ರ ನೋಡಿ ವಾಪಸ್ ಹೊರಗಡೆ ಬರುವಾಗ ನಿಮ್ಮ ತಲೆಯಲ್ಲಿ ಟೇಕವೇ ಬೇಕಲ್ಲ. ಏನು ಟೇಕವೇ? ಕತ್ತಿನ, ರಕ್ತನ, ಪೋಸ್ಟರ್ಗಳು ಹಾಕ್ತಾರೆ, ನಾಲಿಗೆ ಎಳೆದು ಕತ್ತರಿಸ್ತಾ ಇರೋದು. ನಾನು ನೋಡಿ ನನಗೆ ಜುಮ್ಮನ್ ಬಿಡ್ತು ಮೈ. ಹೋಗ್ಲಿ, ಅಷ್ಟೆಲ್ಲ ಮಾಡಿ ಎಲ್ಲ ಪಿಕ್ಚರ್ ಕ್ಲಿಕ್ ಆಗುತ್ತೆ. ನಾನು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಇದು 7 ಜನ್ಮದ ಲವ್ ಹಾಡುವಾಗ ನೀವಿರಲಿಲ್ಲ. ನೀವೇನು ಹೇಳೋದು ನನಗೆ? ನಿಮ್ಮದು ಸಂಗೀತ ಅಲ್ಲ ಅದು. ವಿ ಮನೋಹರ್ ಮಾಡಿದ ಸಂಗೀತ. ಉಪೇಂದ್ರ ಇದ್ದರು, ವಿ ಮನೋಹರ್ ಇದ್ದರು. ನಾನು ಕಷ್ಟಪಟ್ಟು ಹಾಡಿದ್ದೀನಿ, ಅದರ ಕ್ರೆಡಿಟ್ಸ್ ನಿಮ್ಗೆ ಯಾಕೆ ಬೇಕು? ನೀವು 1000 ಹಾಡು ಮಾಡಿದ್ದೀರಿ, ಅದನ್ನು ನಾನು ಮಾಡಿದ್ದೀನಿ ಅಂತ ಹೇಳಲ್ಲ ನಾನು. ನನಗೆ ಬೇಕಿಲ್ಲ ಅದು ಸರಿನೂ ಅಲ್ಲ. ಬೇರೆಯವ್ರು ಮಾಡಿದ್ರೆ ನೀವು ಯಾಕೆ ನಿಮ್ಮದು ಅಂತೀರಿ? ಕರೆಕ್ಟ್. ಏನು ಹೇಳ್ತೀರಿ? ಏನು ಈಗಿನ ಮಾಧ್ಯಮದ ಈ ಅಬ್ಬರದಲ್ಲಿ. ಆಮೇಲೆ ನೋಡಿ, ರಿಯಾಲಿಟಿ ಶೋಸ್ ಸಾಧಾರಣದವ್ರಿಗೂ ಗೊತ್ತಾಗುತ್ತೆ ಕೆಲಸ. ಅವ್ರು ಶ್ರುತಿ ಬಿಟ್ಟು ಹಾಡ್ತಿದ್ರು, ಅವ್ರನ್ನ ಇವ್ರು ಹೊಗಳೋದು ನೋಡಿಬಿಟ್ಟು. ಆಮೇಲೆ ನನ್ನನ್ನು ಎಷ್ಟೋ ಜನ ಕೇಳಿದ್ರು. ನಮ್ಮ ಇವರು ಶ್ರೀಕಾಂತ್ ಅಂತಿದ್ರು ಈ ಟಿವಿನಲ್ಲಿ, ಅವರೀಗ ಇದರಲ್ಲಿದ್ದಾರೆ, ಜಿ ಟಿ ವಿ ಅಲ್ವಾ ಅದು, ಅದರಲ್ಲಿ. ಅವ್ರು ನಂಗೊಂದು ದಿವಸ ಫೋನ್ ಮಾಡಿದರು, ಸರ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು. ಸರಿಯಪ್ಪ, ಏನು ಮಾಡಬೇಕು ನಾನು? ಅಲ್ಲ, ನೀವು ಜೂರಿ ಆಗಬೇಕು. ಜೂರಿ ಕೆಲಸ ಏನು ಕೇಳಿದೆ. ಅಲ್ಲ, ನೀವೆಲ್ಲ ಒಂದು 30-40 ಜನ ಇರ್ತಾರೆ, ಅವರೊಟ್ಟಿಗೆ ಕೂತ್ಕೊಂಡು ಮಾರ್ಕ್ಸ್ ಹಾಕಬೇಕು. ಏನು ಪೇಮೆಂಟ್ ಕೊಡ್ತೀರಿ ಅಂದೆ. ಇನ್ನೂ ಒಂದು ಫಿಗರ್ ಹೇಳಿದರು. ನನಗೆ ಅದರಿಗಿಂತ ಒಳ್ಳೆಯ ಕೆಲಸಗಳು ತುಂಬ ಇದೆ. ಅಲ್ಲಿ 24 ಗಂಟೆ ಅಲ್ಲಿ ಬಂದು ಕೂತ್ಕೊಂಡು ಚಪ್ಪಾಳೆ ಹೊಡೆಯೋದು, ಮತ್ತು ಅವರು ಹೇಳಿದಾಗ ಅಭಿನಯಿಸಬೇಕು. ನನ್ನನ್ನು ಕ್ಷಮಿಸಿ, ನಾನು ಬರಲ್ಲ. ಅಕಸ್ಮಾತ್ ನಾನು ಬರಬೇಕು ಅಂತ ಆದರೆ ನಾನು ಜ್ಯೂರಿ ಅಲ್ಲ, ಅಲ್ಲಿ ಜಡ್ಜ್ ಆಗಿ ಕೂತ್ಕೊಳ್ತಾರೆ ನೋಡಿ, ಅಟ್ಲೀಸ್ಟ್ ಅವ್ರಿಗೊಂದು ಸ್ವಲ್ಪ ಕೆಲಸ ಇರುತ್ತೆ. ಆವಾಗ ನಾನು ವಸ್ತುನಿಷ್ಠವಾಗಿ ನನ್ನ ಜಜ್ಮೆಂಟ್ ಹೇಳ್ಬೋದು. ಅಲ್ಲ, ಮತ್ತು ಇಷ್ಟು ವರ್ಷ 10 11 ಆಗೋ ಕೆಲಸ ಇದೆಯಲ್ಲ, ಹೌದು, ಜೂರಿಯಲ್ಲಿ ಕೂತ್ಕೊಳ್ತಾರೆ ನೋಡಿ. ಈಗ ಅವರಿಗೆಲ್ಲ ಅದೇ ಕೆಲಸ. 30 ಜನ ಹೋಗ್ತಾರೆ ಡೈರೆಕ್ಟ್. ನಾನು ಎಷ್ಟೋ ಜನ ಏನಕ್ಕೆ ಹೋಗ್ತಿರಿಲ್ಲ, ಏನು ಮಾಡೋದು ಶಂಕರಣ್ಣ, ನಡಿಬೇಕಲ್ವ. ಅಲ್ಲಿ ಹೋಗೋದು, ಮೇಕಪ್ ಮಾಡೋದು, ಕೂತ್ಕೊಳ್ಳೋದು, ಚಪ್ಪಾಳೆ ಹೊಡಿಯೋದು, ಮಾರ್ಕ್ಸ್ ಹಾಕೋದು, ಆಮೇಲೆ ಕೂತ್ಕೊಳ್ಳೋದು, ಊಟ ಮಾಡೋದು, ತಿಂಡಿ ಮಾಡೋದು, ಟೀ ಕುಡಿಯೋದು, ಬರೋದು. ಅನ್ವಾಂಟೆಡ್ ಮೇಲಾಟಗಳು ಅಗತ್ಯವೇ ಇಲ್ಲ. ಅಲ್ಲಿ ಗೆದ್ದವ್ರು ಏನು ಮಾಡ್ತಾರೆ ಹೇಳಿ, ಕಾರ್ಯಕ್ರಮ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ನಮ್ಮ ಎಷ್ಟೋ ಕಲಾವಿದರು ಹೇಳ್ತಾರೆ, ಸಪ್ತಸ್ವರ ಇದು ಸಾರೆಗಮಪ ವಿನ್ನರ್ಸ್ ಟೀಮ್ ಎಲ್ಲ ಕಡೆ ಅದೇ ಕಾರ್ಯಕ್ರಮ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಾರ್ಯಕ್ರಮ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಏನಾಗುತ್ತೆ, ಕಲಿಕೆ ಇಲ್ಲ. ಆಗಿದೆ ಅನ್ನುವಂಥ ಪ್ರಜ್ಞೆ. ವಿನ್ ಆಗಿದ್ದಾರಲ್ಲ, ಸೊ ಅಲ್ಲೂ ನೆಗೆಟಿವ್ ಆಯಿತು. ಅವ್ರು ಮುಂದುವರಿಯಲ್ಲ. ಎಲ್ಲೋ ಅಪರೂಪಕ್ಕೆ ಒಂದು ಜರಡಿ ಹಿಡಿದ್ರೆ 1-2 ಕಾಳು ಸಿಗ್ಬೋದೇನೋ ಅವ್ರಿಗೆ. ಸೋತವರು ಸಂಗೀತದ ಬದಿಗೆ ರೇಜಿಗೆ ಬಂದ್ಬಿಡುತ್ತೆ ಅವ್ರಿಗೆ. ಅವ್ರ ಲೈಫಲ್ಲಿ ಮತ್ತು ಸಂಗೀತದ ಕಡೆ ತಲೆ ಹಾಕೋದಿಲ್ಲ. ಇನ್ನು ಕೆಲವರು ತುಂಬ ಅಪ್ಸೆಟ್ ಆಗಿ ಈ ರಿಯಾಲಿಟಿ ಶೋಸ್ಗಳಲ್ಲಿ, ಬೇರೆ ಬೇರೆ ಥರ ರಿಯಾಲಿಟಿ ಶೋಸ್ಗಳಲ್ಲಿ ಸುಸೈಡ್ ಮಾಡ್ಕೊಂಡವ್ರು ಇದ್ದಾರೆ. ಯಾಕಂದರೆ ಒಂದು ಹಂತಕ್ಕೆ ಅವ್ರನ್ನ ತಲುಪಿಸಿದ ನಂತರ ಅವ್ರಿಗೆ ಜಗತ್ತನ್ನು ಫೇಸ್ ಮಾಡೋಕ್ಕಾಗಲ್ಲ. ಇದು ರಿಯಾಲಿಟಿ ಫೇಸ್ ಮಾಡೋಕ್ಕಾಗಲ್ಲ. ರಿಯಾಲಿಟಿ ಶೋಸ್ ಅವ್ರಿಗೆ ಪ್ರಪಂಚದ ನಿಜವಾದ ರಿಯಾಲಿಟಿ ಅದನ್ನು ಫೇಸ್ ಮಾಡೋಕ್ಕಾಗಲ್ಲ. ಆವಾಗ ಅವ್ರು ಏನು ಮಾಡ್ತಾರೆ ಹೇಳಿ, ಇಲ್ಲ ಸೈಕಿಕ್ ಆಗ್ತಾರೆ, ಇಲ್ಲ ಪ್ರಾಣ ಕಳ್ಕೋತಾರೆ. ಬರೀ ಭ್ರಮಾಲೋಕದಲ್ಲಿ ಎಲ್ಲರನ್ನು ತೇಲಿಸೋದಲ್ವ ನೀವು?
ಒಂದು ಹಾರ್ಮೋನಿಯಂ ತಬಲಾ ಕೊಟ್ಟು ಕೂರಿಸಿ ಹಾಡಲಿ ನೋಡು. ಎಷ್ಟು ಜನ ಸರ್. ಆಮೇಲೆ ಅದು ಮಿಣುಕು ಹುಳದ ಥರ ಶಾಶ್ವತವಾಗಿದ್ದಲ್ಲ ಅದು. ಭೀಮಸೇನ್ ಜೋಶಿ ಅವರು, ಲತಾ ಮಂಗೇಶ್ಕರ್ ಅವರು, ನಮ್ಮ ಬಾಲ್ಮುರಳಿ ಕೃಷ್ಣ ಅವರು, MS ಶೀಲಾ ಅವರು, ದೊಡ್ಡ ದೊಡ್ಡ ಗಾಯಕರು ಏನು ರಿಯಾಲಿಟಿ ಶೋಸಿಂದ ಬಂದ್ರ ಅವರು? ಹೋಗ್ಲಿ, ರಿಯಾಲಿಟಿ ಶೋಸಿಂದ ಏನು ಮೆಸೇಜ್ ಕೊಡ್ತೀರಿ ನೀವು ಸೊಸೈಟಿಗೆ? ಫಿಲ್ಮ್ ಸಾಂಗ್ಸಿಂದ ಏನು ಮೆಸೇಜ್ ಕೊಡ್ತೀರಿ ಹೇಳಿ ನನಗೆ? ಸಾತ್ವಿಕವಾದ ಸಂಗೀತ ಹೊರಗೆ ಬರುತ್ತಾ? ಚಿಂತನೆಗಳು ಹೊರಗೆ ಬರುತ್ತಾ? ಸಂಗೀತದ ಉದ್ದೇಶ ಏನು? ನಿಜವಾದ ಉದ್ದೇಶ ಏನು? ಸಂಗೀತಕ್ಕೆ ನಿಜವಾಗಲೂ 3 ಉದ್ದೇಶಗಳಿದೆ. ಸಾಮವೇದದಿಂದ ಉತ್ಪತ್ತಿಯಾಗಿದ್ದು ಅಂತ ಹೇಳ್ತಾರೆ ಸಂಗೀತ. ವೇದಗಳ ಉದ್ದೇಶ ಭಗವಂತನನ್ನು ಕಾಣೋದು. ಅದೇ ರೀತಿ ಸಂಗೀತದ ಉದ್ದೇಶವೂ ಅದೇ, ಆರಾಧನೆ ಮತ್ತು ದರ್ಶನ. ಅದನ್ನು ನೀವು ಫಿಲ್ಮಿಗೆ ಅಡಾಪ್ಟ್ ಮಾಡ್ಕೊಂಡಿದ್ದೀರಿ. 3 E ಇರಬೇಕು ಅಂತ ನಾನು ಯಾವಾಗಲೂ ಹೇಳ್ತಿರ್ತೇನೆ. ಮೊದಲನೇ E ಬಂದು ಎಂಟರ್ಟೈನ್ಮೆಂಟ್, ದಟ್ ಈಸ್ ದ ಫೇಸ್ ಆಫ್ ಮ್ಯೂಸಿಕ್. ಸೆಕೆಂಡ್ E ಈಸ್ ಎಜುಕೇಷನ್. ಯು ಹ್ಯಾವ್ ಟು ಎಜುಕೇಟ್ ದಿ ಆಡಿಯನ್ಸ್, ಎಜುಕೇಟ್ ದಿ ಸೊಸೈಟಿ. ದ ಥರ್ಡ್ ಆ್ಯಂಡ್ ಅಲ್ಟಿಮೇಟ್ ಏಮ್ ಈಸ್ ಎನ್ಲೈಟನ್ಮೆಂಟ್. ಇಲ್ಲಿ ಎಂಟರ್ಟೈನ್ಮೆಂಟ್ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ, ಅಲ್ಲೇ ಎಲ್ಲವೂ. ಆಯಿತಾ? ಎಂಟರ್ಟೈನ್ಮೆಂಟು ಹೇಗೆ ಮಾಡ್ತೀರಿ ಫಿಲ್ಮ್ ಲ್ಯಾಂಡಲ್ಲಿ? ಈ ರೌಡಿಸಮ್ ಫಿಲ್ಮ್ ಮಾಡಿ ಎಂಟರ್ಟೈನ್ ಮಾಡಿ ಸೊಸೈಟಿಗೆ ಏನು ಕೊಡ್ತೀರಿ? ವಿಷ ಕೊಡ್ತೀರಿ. ಆ ವಿಷ ಕುಡಿದು ಸೊಸೈಟಿನಲ್ಲಿ ಆಗಬಾರದು ಆಗುತ್ತೆ. ಯಾರನ್ನು ಬೈತೀರಿ? ಸೊಸೈಟಿಯಲ್ಲಿ ನೈತಿಕತೆ ಬೇಕು, ಸಾತ್ವಿಕತೆ ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ. ಮಾಡೋದಲ್ಲೇ ಇಂಥ ಕೆಲಸ. ವಿಷ ಕೊಟ್ಟು ನೀವು ಅಮೃತ ಬೆಳಿಬೇಕು ಅಂದ್ರೆ ಹೆಂಗಾಗುತ್ತೆ? ಅಮೃತ ಪಡಿಬೇಕು ಅಂದರೆ ಇದ್ರು ರಾಜ್ಕುಮಾರ್ ಅವ್ರು ಮಾಡಿದ್ರು, ಎಂತೆಂಥ ಫಿಲ್ಮ್ಸ್ ಮಾಡಿದರು. ನಾನು ರಾಜ್ಕುಮಾರ್ ಅವರಿಗೆ ಯಾತಕ್ಕೆ ಗೌರವ ಕೊಡ, ಅವ್ರ ಮನೇಲಿ ನಾನು ಒಟ್ಟಿಗೆ 10 ಸರಿ ಊಟ ಮಾಡಿದ್ದೀನಿ ಕೂತು. ದೈವಾಂಶ ಸಂಭೂತರು, ಕೆಟ್ಟ ಚಿಂತನೆ ಬರೋದೇ ಇಲ್ಲ ಅವ್ರಿಗೆ. ಷಣ್ಮುಗರೇ ಅದು ಹೇಗೆ ಹಾಡ್ತೀರಿ ತೋರಿಸಿ ಅನ್ನೋರು. ನಾನು ಅವ್ರದ್ದು ಎಷ್ಟೋ 100 ಹಾಡುಗಳನ್ನ ವಾಯ್ಸ್ ಮಿಕ್ಸ್ ಮಾಡಿಸಿದ್ದೀನಿ. ನಾನು ಸ್ಟುಡಿಯೋ ಬಂದ ಕೂಡಲೇ ಕೇಳೋರು, ಷಣ್ಮುಗರು ಬಂದಿದ್ದಾರಾ ಅಂತ ಕೇಳೋರು. ಪಾಪ, ಹೌದಪ್ಪ, ಅಷ್ಟು ಪ್ರೀತಿ ಅವ್ರಿಗೆ. ಕಾಮನಬಿಲ್ಲು, ಗಂಧದ ಗುಡಿ ಸರ್, ಒಂದೊಂದು ಫಿಲ್ಮಲ್ಲಿ ಒಂದು ಮೆಸೇಜ್ ಇದೆಯಾ? ಹೌದಪ್ಪ, ಈಗಲೂ ಒಡಹುಟ್ಟಿದವರು. ಸರ್, ನಾನು ಹೇಳೋದು ಚಲನಚಿತ್ರಗಳಿಗೆ ಒಂದು ವಿಚಿತ್ರವಾದ, ಒಂದು ಅದ್ಭುತವಾದ ಒಂದು ಶಕ್ತಿ ಇದೆ. ಅಲ್ಲ, ನಮ್ಮ ಬದುಕನ್ನೇ ಅದು ಕಣ್ಣೆದುರು ಹೇಳ್ತೀನಿ ಕೇಳಿ. 3 ಗಂಟೆಗಳ ಕಾಲ ನೀವು ವೀಕ್ಷಕರನ್ನ ಕತ್ತಲೆ ಕೋಣೆಯಲ್ಲಿ ಹಾಕಿ ತಲೆಯಲ್ಲಿ ತುಂಬಬಹುದು. ನೀವೇನು ತುಂಬ್ತೀರಿ? ಯಾವ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಅದು ಗಟ್ಟಿಯಾಗಿ ಕೂತು ಬಿಡುತ್ತೆ ತಲೆಯಲ್ಲಿ. ಯಾಕೆಂದ್ರೆ ನಿಮಗೆ ಕಣ್ಣು ಓಪನ್ ಇರುತ್ತೆ, ವಿಜುವಲ್ ಇರುತ್ತೆ. ನೀವು ರೌಡಿಸಮ್ ತೋರಿಸಿ ರೌಡಿಗಳಾಗ್ತಾರೆ. ಆಮೇಲೆ ಚಲನಚಿತ್ರಗಳನ್ನು ನೋಡ್ಲಿಕ್ಕೆ ಬರೋರು ಮ್ಯಾಕ್ಸಿಮಮ್ ಜನ ಇದ್ದಾರಲ್ಲ, ಬೇರೆ ಮನೋರಂಜನೆ ಇಲ್ಲದೇ ಇರೋರು. ಈ ಹೋಟೆಲ್ ಮಾಣಿಗಳು, ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡುವಂಥವರು, ಆಟೋ ಡ್ರೈವರ್ಸು, ಕೂಲಿ ಕೆಲಸ ಮಾಡೋರು, ಇಡೀ ದಿನ ಕಷ್ಟಪಟ್ಟು ತಮ್ಮದೊಂದು ದುಡ್ಡನ್ನು ಹಾಕಿ ಒಂದು ಮನೋರಂಜನೆ ಬೇಕು. ಯಾಕಂದರೆ ಎಷ್ಟೋ ಜನರ ಮನೆಗಳಲ್ಲಿ TV ಇರೋದಿಲ್ಲ. ಹಾಗೆ ಬಂದಂಥ ಜನರನ್ನ ಮನಸ್ಸು ಕೆಡಿಸಿ ಅಡ್ಡದಾರಿ ಹಿಡಿಸಿ ಆಮೇಲೆ ಅವರಿಂದ ಮರ್ಡರ್ ಆಯಿತು, ರೇಪ್ ಆಯಿತು. ಯಾರಪ್ಪ ಮಾಡಿದ್ದದನ್ನು? ಅದಕ್ಕೆ ಸರಿಯಾಗಿ ನಮ್ಮ TV ಸೀರಿಯಲ್ಗಳು, ಹೀರೋಯಿನ್ಗಳೆಲ್ಲ ವಿಲನ್ಗಳು, ಅತ್ತೆಯಂದಿರೆಲ್ಲ ವಿಲನ್ಗಳು. ಏನಾಗ್ತದೆ ಅದರಿಂದ ನೋಡಿ. ಒಬ್ಬೊಬ್ಬರಿಗೆ ನಾನು ಆವಾಗ ಚಂದ್ರು ಅವ್ರ ಹತ್ರ ಮಾತಾಡ್ತಾ ಹಿಂಗೆ ಹೇಳ್ತಾ ಇದ್ದೆ, ನೀವು ರಕ್ತ ನೋಡಿ 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 ನಿಮ್ಗೆ ಏನಾಗುತ್ತೆ ಅಂದರೆ, ರಕ್ತದ ಬಗ್ಗೆ ನಿಮ್ಗೊಂದು ಒಂದು ಸಾಧಾರಣವಾದ ಪ್ರಕ್ರಿಯೆ, ಹೊಡೆಯೋದು, ಬಡಿಯೋದು, ಕೊಲ್ಲೋದು ಎಲ್ಲ ಚಲ್ತಾ ಏನು. ನಾನು ಎಷ್ಟು 10 ಮರ್ಡರ್ ಮಾಡಿದ್ದೀನಿ, 40 ರೇಪ್ ಮಾಡಿದ್ದೀನಿ, ಏನೋ ಒಂದು ಸಾಧನೆ ಅನ್ನೋ ಥರದ್ದೆಲ್ಲ ಆಗಿಬಿಡುತ್ತೆ. ಈ ನಮ್ಮಲ್ಲಿರೋ ಎಲ್ಲ ಪುಡಿ ರೌಡಿಗಳನ್ನು ಬೆಳೆಸಿರೋದು ಯಾರು ಗೊತ್ತಾ? ನನಗೆ ಯಾವ ಬೇಸರವೂ ಇಲ್ಲದೆ ಹೇಳ್ತಿದ್ದೀನಿ, ಈ ರೌಡಿಸಮ್ ಫಿಲ್ಮ್ ಮಾಡಿರ್ತಕ್ಕಂಥ ಚಿತ್ರರಂಗ. ಅದೇ ನೀವು ಒಡವಟ್ಟಿದವರು, ಕಾಮನಬಿಲ್ಲು, ಜೀವನ ಚೈತ್ರ, ಗಂಧದ ಗುಡಿ, ಈ ಥರ ಚಿತ್ರಗಳನ್ನು ಮಾಡಿದ್ರೆ ಏನಾಗುತ್ತೆ ಹೇಳಿ? ಅವನು ಹೋಗಿರ್ತಾನೆ ಕೂತ್ಕೊಂಡು, ಅವನಿಗೆ ಬರುತ್ತೆ ನನ್ನ ಅಣ್ಣನ ಹತ್ರ ನಾನು ಕೆಟ್ಟದಾಗ ಮಾತಾಡ್ಬೋದು. ನೀವು ನಂಬೋದಿಲ್ಲ, ಒಡ ಹುಟ್ಟಿದವರು ಚಲನಚಿತ್ರ ನೋಡಿ ಎಷ್ಟೋ ಜನ ಬೇರೆ ಬೇರೆ ಆಗಿರತಕ್ಕಂಥ ಅಣ್ಣ ತಮ್ಮಂದರು ಒಂದಾಗಿದ್ದಾರೆ.
ಆ ಡ್ರಗ್ಸ್ ಬಗ್ಗೆ ಒಂದು ಪಿಕ್ಚರ್ ಮಾಡಿದ್ರಲ್ಲ ರಾಜ್ಕುಮಾರ್ ಅವರು, ಆ ಹೆಸರು ನೆನಪಾಗ್ತಿಲ್ಲ ನನಗೆ. ಆ ಚಲನಚಿತ್ರ ನೋಡಿದ ಮೇಲೆ ಎಷ್ಟೋ ಡ್ರಗ್ಸ್ ಯೂಸ್ ಮಾಡೋದು ಬಿಟ್ಟಿದ್ದಾರೆ. ಜೀವನ ಚೈತ್ರದಲ್ಲಿ ಕುಡಿತದ ಬಗ್ಗೆ ಬಂತು, ಅವರ ಕೊನೆಯ ಸಿನಿಮಾ ಅದು. ಅಲ್ಲ, ಡ್ರಗ್ಸ್ ಬಗ್ಗೆ ಒಂದು ಪಿಕ್ಚರ್ ಮಾಡಿದ್ರಲ್ಲ, ಶಬ್ದವೇದಿ. ಸರ್, ನಾನು ಹೇಳೋದು ನಿಮ್ಮ ಚಲನಚಿತ್ರ ಮಾಧ್ಯಮಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಇಡೀ ಸಮಾಜವನ್ನು ನೀವು ಬದಲಾಯಿಸ್ಬಿಡ್ಬೋದು. ಆದರೆ ಏನು ಮಾಡ್ತಿದ್ದೀರಿ ನೀವು? ಬರೀ ಒಂದು ಹಣಕ್ಕೋಸ್ಕರ ಅದೊಂದು ವ್ಯವಹಾರವನ್ನು ಮಾತ್ರ ಮಾಡಿಕೊಂಡು ಯಾವುದೇ ಸಾಮಾಜಿಕ ಜವಾಬ್ದಾರಿ ಇಲ್ಲದೆ ನೀವು ಇಡೀ ಸಮಾಜಕ್ಕೆ ವಿಷವನ್ನು ಉಣಿಸ್ತಾ ಇದ್ದೀರಲ್ಲ, ಎಷ್ಟು ಸರಿ ಇದು? ಹೌದು. ನಾನು ಹೇಳೋದು, ಈಗ ನಮ್ಮ ಸಮಾಜದಲ್ಲಿ ಯಾರಿಗೂ ಜವಾಬ್ದಾರಿ ಇಲ್ಲ, ಪೊಲಿಟಿಷಿಯನ್ಸ್ಗಳಿಗಿಲ್ಲ. ಸ್ಕೂಲು ಕಾಲೇಜುಗಳು ಸಹಿತ ವ್ಯವಹಾರದ ಕೇಂದ್ರಗಳಾಗಿಬಿಟ್ಟಿದ್ದಾವೆ, ದುಡ್ಡು ಮಾಡುವ ಕೇಂದ್ರಗಳು. ತಂದೆ ತಾಯಿಗಳಿಗೆ ಮಕ್ಕಳಿಗೆ ಹೇಳಲಿಕ್ಕೆ ಸಮಯ ಇಲ್ಲ, ಯಾಕಂದರೆ ಅವರೇ ಇರುವುದಿಲ್ಲ ಮನೆಯಲ್ಲಿ. ತಂದೆ ತಾಯಿಗಳನ್ನ ಏಜ್ ಆದ ಕೂಡಲೇ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಹೌದೌದು. ಚಿಕ್ಕ ಮಕ್ಕಳನ್ನು ತಗೊಂಡೋಗಿ ಪ್ಲೇ ಹೋಮಲ್ಲಿ ಬಿಡ್ತಾರೆ, ಇವರಷ್ಟಕ್ಕೆ ಇರ್ತಾರೆ. ಅಷ್ಟೇ. ಸಂಬಂಧಗಳು ಹೇಗೆ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ? ಹಾಂ, ಹಾಗಾದರೆ ಯಾರು ಇದನ್ನು ತಿದ್ದಬೇಕು? ನಾನು ಕಂಡುಕೊಂಡಂಥ ಸತ್ಯ, ನಾನು ಕಂಡುಕೊಂಡಂತಹ ದಾರಿ ನಾನು ನಿಮ್ಮ ಹತ್ರ ಹೇಳ್ಕೊಳ್ತಿದ್ದೀನಿ ಇವತ್ತು. ಕಲಾವಿದರು ಆ ಕೆಲಸವನ್ನು ಮಾಡ್ಬೋದು. ನೀವು ಆಗಲೇ ಹೇಳಿದ್ರಲ್ಲ, ಯಾತಕ್ಕೆ ನೀವು ಫಿಲ್ಮ್ ಸಾಂಗ್ಸನ್ನು ಬಿಟ್ಟು ಇದರ ಕಡೆನೇ ಬಂದ್ರಿ ಅಂತ. ನನ್ನ ಉದ್ದೇಶ ಇದ್ದಿದ್ದೇ ಅದು. ಕಲೆಯಿಂದ ಮಾತ್ರ ಸಮಾಜಕ್ಕೆ ಸಂಸ್ಕಾರವನ್ನು ಕೊಡಬಹುದು ಅಂತಕ್ಕಂಥ ಗಟ್ಟಿಯಾದ ನಂಬಿಕೆ ನಂದು. 1.5 ತಾಸು ಮಾಡತಕ್ಕಂಥ ಒಂದು ಪ್ರವಚನ ಮಾಡತಕ್ಕಂಥ ಕೆಲಸವನ್ನು ಒಂದು ಹಾಡು ಮಾಡಬಲ್ಲದು. ಇಡೀ ಜೀವನವನ್ನೇ ಬದಲಾಯಿಸ್ತಕ್ಕಂಥ ಶಕ್ತಿ ಒಂದು ಚಲನಚಿತ್ರಕ್ಕಿದೆ. ವಸ್ತುನಿಷ್ಠವಾಗಿ, ಸಾತ್ವಿಕವಾಗಿ ಒಂದು ಮೆಸೇಜ್ ಇಟ್ಟು ಮಾಡಿದ್ರೆ. ನೀವು ಚಲನಚಿತ್ರ ನೋಡಿ ವಾಪಸ್ ಹೊರಗಡೆ ಬರುವಾಗ ನಿಮ್ಮ ತಲೆಯಲ್ಲಿ ಟೇಕವೇ ಬೇಕಲ್ಲ. ಏನು ಟೇಕವೇ? ಕತ್ತಿನ, ರಕ್ತನ? ಪೋಸ್ಟರ್ಗಳು ಹಾಕ್ತಾರೆ, ನಾಲಿಗೆ ಎಳೆದು ಕತ್ತರಿಸ್ತಾ ಇರೋದು. ನಾನು ನೋಡಿ ನನಗೆ ಜುಮ್ಮನ್ ಬಿಡ್ತು ಮೈ. ಯಾವುದೋ ಒಂದು ಫಿಲ್ಮ್, ಅದು ಏನೋ ಮಂಜಾನ, ಏನೋ ಒಂದು ಪಿಕ್ಚರು, ಪೋಸ್ಟ್ರಲ್ಲಿ ನಾಲಿಗೆ ಒಳಗೆ ಎಳೆದು ಬಿಟ್ಟು ಕುಯ್ತಾ ಇರೋ ಪಿಕ್ಚರ್ನ ಹಾಕಿದ್ದಾರೆ. ಏನು ಹೇಳಕ್ಕೆ ಹೊರಟಿದ್ದೀರಿ ನೀವು ಸಮಾಜಕ್ಕೆ? ಹೋಗಲಿ, ಅಷ್ಟೆಲ್ಲ ಮಾಡಿ ಎಲ್ಲ ಪಿಕ್ಚರ್ ಕ್ಲಿಕ್ ಆಗುತ್ತಾ? ಕೋಟಿಗಟ್ಟಲೆ ದುಡ್ಡು ಮಾಡಿಬಿಟ್ರ ನೀವು? ಎಲ್ಲ ಬರ್ಬಾದು. ನಮ್ದು ಇನ್ನೊಂದು ಸಂಸ್ಥೆ ಇದೆ, ಯೂಸ್ಲೆಸ್, ಅದು ಸೆನ್ಸಾರ್ ಬೋರ್ಡ್ ಅಂತ. ಅದಕ್ಕೂ ಸಹಿತ ಯಾವುದೇ ಒಂದು ಲಂಗು ಲಗಾಮ ಇಲ್ಲ. ಮತ್ತೆ ಆಮೇಲೆ ಕರಪ್ಷನ್, ದುಡ್ಡು ತಗೊಂಡು ಸರ್ಟಿಫಿಕೇಟ್ ಕೊಡುವಂಥದ್ದು. ಸಮಾಜಕ್ಕೆ ಈ ಚಲನಚಿತ್ರದಿಂದ ಏನು ಆಗಬಹುದು ಅಂತಕ್ಕಂಥ ಪ್ರಜ್ಞೆ ಸೆನ್ಸಾರ್ ಬೋರ್ಡ್ನವ್ರಿಗಿಲ್ಲ. ಸರ್, ನಾನು ಹೇಳೋದು, ಸೆನ್ಸಾರ್ ಬೋರ್ಡು ಕರೆಕ್ಟಾಗಿದ್ದಿದ್ರೆ ಚಲನಚಿತ್ರ ಮಾಧ್ಯಮ, ಟಿ ವಿ ಮಾಧ್ಯಮ, ಪ್ರೆಸ್ಸು ಎಲ್ಲಕ್ಕೂ ಒಂದು ಲಂಗು ಲಗಾಮ್ ಬೇಕಲ್ವಾ? ನೀವು ಅದಕ್ಕೆ ಬಂಧನವೇ ಇಲ್ಲದೆ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು ದುಡ್ಡು ಮಾಡಲಿಕ್ಕೆ. ಅಂದರೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಸರ್ ಸೊಸೈಟಿ ಇದು? ಈಗ ಪ್ರಸ್ತುತ ವಿದ್ಯಮಾನಗಳನ್ನು ಗಮನಿಸಿ ನೀವು, ಏನಾಗ್ತಿದೆ ನಮ್ಮ ಸೊಸೈಟಿನಲ್ಲಿ. ಕ್ರೈಮ್ಸ್ ಯಾವ ಲೆವೆಲಿಗೆ ಹೋಗಿ ಮುಟ್ಟಿದೆ ಹೇಳಿ? GSS ಒಂದು ಕಡೆ ಬರೀತಾರೆ, ಆ ಸಾಲುಗಳು, ಪ್ರೀತಿ ಇಲ್ಲದ ಮೇಲೆ ಹೂ ಅರಳೀತು ಹೇಗೆ, ಮೋಡ ಕಟ್ಟಿಯಿತು ಹೇಗೆ, ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡಿತು ಹೇಗೆ. ಅದರಲ್ಲೊಂದು ಲೈನ್ ಬರೀತಾರೆ ಅವರು, ನಮ್ಮ ನಿಮ್ಮ ಮನಸ್ಸು ಮರುಭೂಮಿಯಾಗದ ಹಾಗೆ ತಡೆಗಟ್ಟುವುದು ಹೇಗೆ. ಹೃದಯದಲ್ಲಿ ಒಂದು ತೇವ ಇಲ್ಲದೆ ಇದ್ರೆ, ಹೌದಪ್ಪ, ಒಂದು ಮನುಷ್ಯತ್ವ ಇಲ್ಲದೆ ಇದ್ರೆ ಇದನ್ನು ತಡೆಗಟ್ಟೋದು ಹೇಗೆ ಅಂತ ಹೇಳ್ತಾರೆ ಅವರು. ದೊಡ್ಡ ಪ್ರಶ್ನೆ ಆ ಕವಿದು. ನಮ್ಮ ನಿಮ್ಮ ಮನಸ್ಸು ಮರುಭೂಮಿಯಾಗದ ಹಾಗೆ ತಡೆಗಟ್ಟುವುದು ಹೇಗೆ. ಸರ್, ಸುಗಮ ಸಂಗೀತ ಅಂತ ನಾವು ಏನು ಹೇಳ್ತಿದ್ದೀವಿ, ಅದಕ್ಕಿರುವ ಸಾಧ್ಯತೆಗಳ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಈಗ. ಸರ್, ಒಂದು ಸ್ನೇಹ ಅನ್ನೋ ಶಬ್ದ, ಒಂದು ಹಾಡನ್ನು ಅರ್ಥ ಮಾಡಿಕೊಂಡ್ರೆ ಪ್ರಪಂಚದಲ್ಲಿ ಯುದ್ಧಗಳೇ ಇರೋದಿಲ್ಲ ಸರ್.
$2243 ಬಿಲಿಯನ್ ಒಂದು ವರ್ಷದ ಡಿಫೆನ್ಸ್ ಬಡ್ಜೆಟ್ ಆಫ್ ದಿ ವರ್ಲ್ಡ್. ಅದರಲ್ಲಿ ಮೇಜರ್ ಜಂಕ್ ಬಂದು ಅಮೇರಿಕಾ $916 ಬಿಲಿಯನ್ ಏನೋ ಸ್ಪೆಂಡ್ ಮಾಡ್ತಾರೆ. ದೇಶಗಳ ನಡುವೆ ಸ್ನೇಹ ಇದೆ ಅಂತಾದರೆ ಅದರ ಅಗತ್ಯವಿರಲಿಲ್ಲ. ಸ್ನೇಹ ಇದ್ದಿದ್ರೆ ಸರ್ ನಾವು ಎಲ್ಲರೂ ಕಾರ್ ಇಟ್ಕೊಂಡು ಓಡಾಡ್ಬೋದು ಸರ್. $2,500 ಬಿಲಿಯನ್ ಒಂದು ವರ್ಷದ ಡಿಫೆನ್ಸ್ ಬಡ್ಜೆಟ್ ಏನಕ್ಕೆ ಹೇಳಿ? ಯುದ್ಧ ಆಗುತ್ತೆ ಅಂತ ಹಿಂಗೆ ಹಿಡ್ಕೊಂಡು ಕೂತ್ಕೊಳ್ಳೋದು. ಎಂಥ ಅದ್ಭುತವಾದ ನಾಲ್ಕರು ಸತ್ಯನಾರಾಯಣ ಅವರ ಹಾಡೋದು. ಸ್ನೇಹಕ್ಕೆ ವಯಸ್ಸಿನ ಅಂತರವಿಲ್ಲ, ಸಿರಿತನ ಬಡತನ ಸೀಮೆಗಳಿಲ್ಲ, ಸ್ನೇಹಕ್ಕೆ ಸ್ವಾರ್ಥದ ಆಸೆಗಳಿಲ್ಲ, ಸಮತೆ ಮಮತೆ ಸ್ನೇಹದ ಗಾನ, ಸ್ನೇಹ ಅತಿ ಮಧುರ. ಕಾಲ ದೇಶ ಮೀರಿದ ಭಾವ, ಸ್ನೇಹ ಅತಿ ಮಧುರ. ನಾನು ಹೇಳೋದು ಒಬ್ಬ ಕಲಾವಿದನ ಅರ್ಥ ಆಗೋ ರೀತಿಯಲ್ಲಿ ಸಮಾಜಕ್ಕೆ ತಲುಪಿಸಿದಾಗ 100 ಜನರಿಗೆ 10 ಜನರಿಗೆ ಎಫೆಕ್ಟ್ ಆಗಲಿ. ನೀವು ಯೋಚನೆ ಮಾಡಿ, ನಾನು ಹೇಳಿದ ವೆರಿ ಹೈಪೋಥೆಟಿಕಲ್ ಆ್ಯಂಡ್ ಒಂದು ಐಡಿಯಲ್ ಸಿಚುವೇಶನ್. ದೇಶಗಳ ಮಧ್ಯೆ ಯುದ್ಧ ಇಲ್ಲದೆ ಇದ್ದರೆ, ಡಿಫೆನ್ಸಿಗೆ ಮಾಡ್ತಕ್ಕಂಥ ಖರ್ಚುಗಳನ್ನೆಲ್ಲ ಡೆವಲಪ್ಮೆಂಟಿಗೆ ಯೂಸ್ ಮಾಡಿದ್ರೆ ಎಲ್ಲೋಗಿ ಮುಟ್ಟುತ್ತೆ ಹೇಳಿ? ಅದು ಒಬ್ಬೊಬ್ರು ಮಾಡ್ಲಿಕ್ಕೆ ಉಪವಾಸ ಬೀಳೋ ಪ್ರಮೇಯವೇ ಬರೋದಿಲ್ಲ ಪ್ರಪಂಚದಲ್ಲಿ. ಅದು ಸಮಗ್ರವಾಗಿ ಮಾಡಬೇಕು. ಅಲ್ಲೇ ಅದಕ್ಕೆ ನಾನು ಹೈಪೋಥೆಟಿಕಲ್ ಅಂತ ಹೇಳಿದೆ. ಒಂದು ಐಡಿಯಲ್ ಸ್ಟೇಟ್ ಆಫ್ ಇದದು ವರ್ಲ್ಡ್. ಇಟ್ ಈಸ್ ಇಂಪಾಸಿಬಲ್ ಸರ್. ಯಾಕೆಂದ್ರೆ ಸ್ವಾರ್ಥ ಯಾವ ಮಟ್ಟದಲ್ಲಿ ಅಂದರೆ ಸರ್, ನಮ್ಮ ದೇಶದ್ದೇ ತಗೊಳ್ಳಿ ಸರ್. ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸ್ವಾತಂತ್ರ್ಯ ತಗೊಂಡ್ವಿ. ಆಮೇಲೆ ವಿಭಜನೆ ಮಾಡಿ ಆಮೇಲೆ ಶುರುವಾಯ್ತು ನೋಡಿ. ತಮಿಳ್ನಾಡು, ನಮ್ಮ ಬಾರ್ಡ್ರು, ನಮ್ಮ ನೀರು, ಧರ್ಮ. ಅದಕ್ಕೆ ಮುಂಚೆ ಏನೂ ಧರ್ಮ ಇರಲಿಲ್ಲ, ಓನ್ಲಿ ಕರ್ಮ ಇತ್ತು. ಚೆನ್ನಾಗಿ ಮಾಡಿದರೆ ಸಾಕಿತ್ತು. ಅಲ್ಟಿಮೇಟ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಲೆಯಿಂದ ಸಮಾಜ ಸುಧಾರಣೆ ಸಾಧ್ಯ, ಸಾಹಿತ್ಯದಿಂದ ಸಮಾಜ ಸುಧಾರಣೆ ಸಾಧ್ಯ, ಸಂಗೀತದಿಂದಲೂ ಸಮಾಜ ಸುಧಾರಣೆ ಸಾಧ್ಯ. ಅದನ್ನು ಮಾಡಲಿಕ್ಕೆ ನಾನು ಹೊರಟಿರೋದು. ಅದಕ್ಕೆ ನಾನು ಕಾವ್ಯ ಸಂಗೀತ ಅಂತ ಹೆಸರು ಕೊಟ್ಟಿದ್ದೀನಿ. ದಟ್ ಈಸ್ ಮೈ ಏಮ್.